ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಪರಿಣಾಮ 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾಗಿ ಗಾಯವಾಗಿದೆ. ನಿಯಂತ್ರಣ ತಪ್ಪಿ ಕಂಟೈನರ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಚಾಲಕನ ನಿರ್ಲಕ್ಷ್ಯಕ್ಕೆ ಗಾಯಾಳುಗಳು ನರಳಾಡಿದ್ದಾರೆ. ಪವಾಡ ಸದೃಶ್ಯ ರೀತಿಯಲ್ಲಿ ಬೈಕ್ ಸವಾರ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಬ್ರೇಕ್ ಲೈನರ್ ಫೇಲ್ ಆಗಿದೆ ಅಂತ ಡ್ರೈವರ್ ಕೊಡ್ತಾ ಇರುವಂತಹ ಸಬೂಬು, ಆದರೆ ಓವರ್ ಸ್ಪೀಡ್ ಕಾರಣದಿಂದಾಗಿ ಇದಾಗಿದೆ ಅಂತ ಡಿಸಿ ಡಾಕ್ಟರ್ ಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸದ್ಯ ಯಾವ ಕಾರಣದಿಂದ ಆಗಿದೆ ಅನ್ನೋದನ್ನ ನೋಡಬೇಕು. ಒಟ್ಟಿನಲ್ಲಿ ಆ ಒಂದು ದೃಶ್ಯ ಅಂತೂ ಬೆಚ್ಚಿ ಬೀಳಿಸುವಂತಿದೆ. ಬಸ್ ಲೆಫ್ಟ್ಗೆ ತೆಗೆದುಕೊಳ್ಳುತ್ತೆ, ಲೆಫ್ಟ್ಗೆ ತೆಗೆದುಕೊಂಡು ಸೀದಾ ನುಕ್ಕೊಂಡು ಹೋಗುತ್ತೆ. ಆ ಬೈಕ್ ಸವಾರ ಯಾವ ರೀತಿ ಪಾರಾಗಿದ್ದಾನೆ ಅನ್ನೋದನ್ನ ದೃಶ್ಯದಲ್ಲಿ ನೋಡಬಹುದು. ಫಸ್ಟು ಒಂದು ಬ್ರೇಕ್ ಹೊಡೆದಾಗ ಅವಾಯ್ಡ್ ಆಗಲಿ, ಅಂದರೆ ಒಂದು ಬ್ರೇಕ್ ಹೊಡೆದಾಗ ಅದು ಜರ್ಕೊಂಡು ಹಂಗೆ ಹೋಗ್ತಾ ಇತ್ತು ಗಾಡಿ. ಇನ್ನೊಂದು ಪೆಡ್ಲ್ ಹೊಡೆದಾಗ ಫುಲ್ಲು ರೈಟ್ಗೆ ಹಿಡ್ದಿದ್ದು ಲೆಫ್ಟಿಗೆ ಕಿತ್ಕೊಂಡು ಹೋಗ್ಬಿಟ್ಟು ನಾವು ತುಮಕೂರಿಂದ ಮೈಸೂರಿಗೆ. ಇಲ್ಲ ಸರ್, ನಮ್ಮ ಅಮ್ಮನ ಸತ್ತೋಗ ಆ ಥರ ನಾನು ಮಾಡಿಲ್ಲ. ನಮಗೆ ಈ ಕೈ ಏಟು ಅಂದರೆ ಕೈ ಗಾಯ ಆಗಿತ್ತು. ಏನಿಲ್ಲ ಸರ್, ಮೊದಲು ಎಲ್ಲ ಇದೇ ರೂಟಲ್ಲೇ ಮಾಡ್ತಾಯಿದ್ದೀವಿ. 8 ತಿಂಗಳು ಇದೇ ರೂಟಲ್ಲೇ ಮಾಡ್ತಾಯಿದ್ವಿ ಸರ್. ಬ್ರೇಕ್ ಪ್ರಾಬ್ಲಮ್ ಆಗಿ ಲೈನರ್ ಜಾಮ್ ಆಗಿದ್ದು, ಲೆಫ್ಟ್ ಸೈಡ್ ಟೈರೂ ಹೋಗಿದೆ. ಇಲ್ಲ ಗಾಡಿ BS3 ಅದು 60 ಮೇಲೆ ಹತ್ತಲ್ಲ ಸರ್ ಗಾಡಿ ಲೋಡ್ ಆಗಿ. ಮೈಸೂರು ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೆ ಸಂಬಂಧಪಟ್ಟಂತೆ ಹೈವೇನಲ್ಲೇ ಸ್ಯಾಂಜೋ ಆಸ್ಪತ್ರೆಯ ಎಡಭಾಗದಲ್ಲಿ ಅವರು ತುಂಬ ಸ್ಪೀಡಾಗಿ ಬರುವಂಥ ಸಂದರ್ಭದಲ್ಲಿ ಎಡಭಾಗಕ್ಕೆ ತಗೊಂಡಾಗ ಬಸ್ಸು ಪಲ್ಟಿ ಆಗಿರ್ತಕ್ಕಂಥದ್ದು. ಒಟ್ಟು 41 ಜನಕ್ಕೆ, ಬಸ್ನಲ್ಲಿರ್ತಕ್ಕಂಥ 41 ಜನಕ್ಕೆ ಗಾಯ ಆಗಿದೆ. ಅದರಲ್ಲಿ 14 ಜನ ಮಿಮ್ಸಲ್ಲಿದ್ದಾರೆ ಮತ್ತು 27 ಜನ ಈಗ ಸ್ಯಾಂಜೋ ಆಸ್ಪತ್ರೆಯಲ್ಲಿದ್ದಾರೆ. ಅದರಲ್ಲಿ 9 ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಈಗ ಇದರಲ್ಲಿ 80%ಕ್ಕಿಂತ ಹೆಚ್ಚು ಜನರಿಗೆ ಏನು ಸಮಸ್ಯೆ ಇಲ್ಲ. ಬಟ್ ಆದರೆ ಕೆಲವರು ಒಂದು 4 ರಿಂದ 5 ಜನಕ್ಕೆ ಮಾತ್ರ ಕೆಲವು ಇಂಜುರೀಸ್ ಆಗಿರೋ ಅಂಥದ್ದು.